ಈಗ ಈ ಕಸ ಯಾರ ಜವಾಬ್ದಾರಿ? ಹಾ, ಇದು ಯಾರಮ್ಮ ಹಾಕೋದಿದೆಲ್ಲ ಇಲ್ಲಿ? ಹಾ, ಮಣ್ಣು ಹಾಕಿದ್ದಾರೆ. ಆ ಮಣ್ಣು ಹಾಕಿದ್ಮೇಲೆ ಏನಾಗಿದೆ, ಅದನ್ನ ತೆಗ್ದೇ ಇಲ್ಲ ಮಣ್ಣು. ಎಷ್ಟು ದಿವಸ ಆಯ್ತಮ್ಮ? ಆಯ್ತು ಸರ್, ಒಂದು 6 ತಿಂಗಳು ಆಯ್ತು. ರೀ, ನಿಮ್ ಕತೆ ಹೇಳ್ಬೇಡ್ರಿ. 80 ಫೀಟ್ ಇದೆ ಇದು. ನೀವು ಪುರ್ಸತ್ತ ದಿವಸ ಬರ್ತೀರಾ ನೀವು? ನಿಮ್ಗೆ ಅಷ್ಟೆಲ್ಲ ಮಾತಾಡಾಯ್ತು. ನಾವು ಪ್ರತಿ ದಿವಸ ಇವ್ರನ್ನ ಕೇಳಬೇಕು. ಈಗ ನಿಮಗೆ ಸಂಬಂಧ ಇಲ್ಲ ಅಂದ್ರೆ ಚೇಂಜ್ ಮಾಡ್ಕೊಳ್ಳಿ. ನೀವು ಯಾಕೆ ಒದ್ದಾಡ್ತೀರಿ ಇಲ್ಲಿ? ನಾನು ಪ್ರತಿ ಬೀದಿ ಮನೆಯಲ್ಲಿ ಯಾವ ರೋಡ್ ಕಟಿಂಗ್ ಆಗಿದೆ, ಯಾವ್ಯಾವುದಕ್ಕೆ ಎಲ್ಲ ಮನೆ ಬಾಗಿಲಲ್ಲೂ ಕತೆ ಹೇಳ್ತಾ ಹೋಗಲ್ಲ. ನಾನು ಅವತ್ತು ಎಷ್ಟು ಸತಿ ಹೇಳಿರ್ಬೋದು, ಇವ್ರಿಗೆ ವೈಟ್ ಟಾಪಿಂಗ್ ಅವ್ರಿಗೆ ಅವನ್ನೆಲ್ಲ ಎತ್ತಾಕ್ಬೇಕು ಅಂತ ಹೇಳಾಯ್ತು. ಇಲ್ಲಿ ಜನನು ಮನುಷ್ಯರು ತಾನೇ ಇಲ್ಲಿರೋರು. ನಿಮ್ಗೆ ನನಗಿನ್ನೇನು ಇದಿಲ್ಲಪ್ಪ. ನಾವು ಸುಮ್ಮನೆ ಆಗ್ಬಿಡ್ಬೇಕಷ್ಟೇ ಕೊನೆಗೆ. ಕಸದವ್ರು ಬರ್ತಾ ಇದ್ದಾರೆ. ಆಯ್ತು, ಅದು ಕಂಪ್ಲೇಂಟ್ ತಲುಪಬೇಕಾದ ಕಡೆ ತಲುಪಿಲ್ಲ, ಆಗಿದೆ. ಈಗ ಇಲ್ಲಿ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ, ನಿಮ್ಮ ಮನೆಗಳಿಗೆಲ್ಲ ಹೊಸ ಲೈನ್, ವಾಟರ್ ಲೈನ್ ಕೊಡ್ಬೇಕಿತ್ತು ಅಂತ ಒಂದಾಗದ್ವು. ಯಾಕಂದ್ರೆ ಈಗಲೇ ನೋಡಿ, ಮಳೆಗಾಲ ಇದು, ಬೇಸಿಗೆ ಈಗಲೇ ಬಂದ್ಬಿಟ್ಟಿದೆ, ಮಳೆಗಾಲನೇ ಬರಲಿಲ್ಲ. ಈ ಸತಿ ನೀರು ಇರೋದೇ ಇಲ್ಲ, ಇನ್ನು ಪೂರ್ತಿ ಮಾರ್ಚು ಏಪ್ರಿಲ್ ಅನ್ನೋ ಹೊತ್ತಿಗೆ. ಹಂಗಾಗಿ ನಾವು ಈ ನೀರನ್ನ ಲೈನ್ ಎಲ್ಲ ಚೇಂಜ್ ಮಾಡಿ ಇರೋ ನೀರಾರು ಸರಿಯಾಗಿ ಉಪಯೋಗಿಸೋಣ ಅಂತ ಒಂದು ಮಾಡ್ತಾ ಇದೀವಿ. ಜೊತೆಗೆ ಮೊನ್ನೆ ಯುದ್ಧ ಅದು ಇದು ಗಲಾಟೆ ಅದಾದಾಗ ಗ್ಯಾಸ್ ಪ್ರಾಬ್ಲಮ್ ಆಯಿತು. ಹೊಸ ಗ್ಯಾಸ್ ಲೈನು ಹಾಕ್ತಾ ಇದೀವಿ ನಿಮ್ಮ ಮನೆಗಳಿಗೆ. ಹಂಗಾಗಿ ಇದೊಂದಿಷ್ಟು ಪ್ರಾಬ್ಲಮ್ ಆಯಿತು. ಆದರೆ ಈಗ ಇದನ್ನೆಲ್ಲ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ. ಇನ್ನೊಂದು 10 ದಿವಸದ ಒಳಗಡೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಇಲ್ಲಿ 10 ದಿವಸ 15 ದಿವಸನೂ ಆಗ್ಬಹುದು ಇಲ್ಲಿಗೆ ಬರೋಕ್ಕೆ. ಅದಕ್ಕೆ 10-15 ದಿವಸದೊಳಗೆ ಮಾಡಿಸ್ತೀವಿ.